ಹೇಳ್ಯಾರಿ. ಅಂದು ಬೀರೇಶ್ವರರು ಹುಲಿ ಹಾಲು ತರಬೇಕ ತಿಳ್ಕೊಂಡು ಶಿಷ್ಯನಿಗೆ ಆಜ್ಞೆ ಮಾಡಿದ. ಆತ ಗುರು ಕೊಟ್ಟಿರ್ತಕ್ಕಂಥ ಮಾತನ್ನ ತನ್ನ ಶಿರದರ ಮನೆಯಲ್ಲಿ ಧರಿಸಿಕೊಂಡು ಅದನ್ನ ತರ್ಲಿಕ್ಕೆ ಹೋದ. ಇವತ್ತು ಕಲಿಯುಗದೊಳಗ ಪುಣ್ಯಾತ್ಮರ ಗುರುವಿನ ಮಾತು ಅವನಿಗೆ ಸ್ಫೂರ್ತಿಯಾಗಿ ಮುಂಡಾಸ ಪದವಿ ಬರ್ಲಿಕ್ಕೆ ಕಾರಣ. ಹೌದೌದ್ರಿ, ಹೌದು. ಗುರುವಿನ ಮಾತು ಸ್ಫೂರ್ತಿ. ಅದಕ್ಕ ಬಲ್ಲವ್ರು ಹೇಳ್ಯಾರ, ಒಂದು ತಾಯಿದ ಇನ್ನೊಂದು ಗುರುವಿನ ಮಾತು ಎಂದೂ ಮೀರಬಾರ್ದು, ಮೀರಬಾರ್ದು ಅಂತಿದ್ರಿ. ಆಲಾಪದ ಹೌದು. ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಹೌದ್ರಿಪ್ಪ. ಇರಲೆನ್ನ ಮಾನಸದೋಳು, ಇರಲೆನ್ನ ಮಾನಸದೋಳು ಸ್ವಾನುಭಾವದ ನೆಲೆ ನಾನೇನು ಬಲ್ಲೆನೋ ಗುರುದೇವ. ಹೌದ್ರಿಪ್ಪ. ನೀವೇ ಒಳಹೊಕ್ಕು ಏನನ್ನ ನುಡಿಸದೊಡೆ ನಾನ್ ನುಡಿವೆ. ಸುಲಭ ಶ್ರೀ ಗುರುವೇ ಕೃಪೆಯಾಗು, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಹೌದ್ರಿಪ್ಪ, ಹೌದು. ಪರಮರಾಧ್ಯರು ಪಾವನ ಮೂರ್ತಿಗಳು ಯಾರ್ರಿಪ್ಪ ಅವರು? ಎನ್ನ ಬಾಳಿನ ಭಾಗ್ಯವಿದಾತ ಆರಾಧ್ಯ ದೇವತೆ ಕವಿಮುನಿ ತಿಲಕ ಗಾನಗಾರುಡಿಗ. ಹೌದ್ರಿಪ್ಪ. ಅನವರತ ಸಿದ್ಧರ ಸಾಹಿತ್ಯಕ್ಕೆ ಸಂಗೀತವನ್ನ ಬೆರೆಸಿ ಹೌದು ಜನರ ಭಕ್ತರ ಮನದ ಮೈಲಿಗೆಯನ್ನ ವಾಸಿ ಮಾಡಿರತಕ್ಕಂತ ಯಾರ್ರಿಪ್ಪ ಅವರು? ಆ ಯಾವ ಸಿದ್ಧರತ್ನ ಗುರುದೇವರ ಶ್ರೀಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾರಿಪ್ಪ. ಜಗದ್ವಂದ್ಯರು, ಜಗತ್ಕರ್ತರು. ಹೌದ್ರಿಪ್ಪ. ಆ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮದ್ ಜಗದ್ಗುರು ಹೌದ್ರಿಪ್ಪ ಸೋಮಲಿಂಗೇಶ್ವರರ ಸನ್ನಿಧಾನಕ್ಕೂ ಹೌದು. ಜಗದಾದಿ ಜಗದ್ಗುರು ಹೌದ್ರಿಪ್ಪ. ಆದಿ ಜಗದ್ಗುರು ಯಾರ್ರಿಪ್ಪ ಅವರು? ಭವ್ಯ ಪರಂಪರೆಗೆ ತನ್ನ ಜ್ಞಾನದ ಅಂಜನವನ್ನ ಹಚ್ಚಿ ಹೌದು ಅಜ್ಞಾನದ ಕಣ್ಣನ್ನ ತೆರೆಸಿ ಹೌದ್ರಿಪ್ಪ ಈ ಪರಂಪರೆಯನ್ನು ಶ್ರೀಮಂತಗೊಳಿಸಿರತಕ್ಕಂತ ಶ್ರೀ ಶ್ರೀ ಶ್ರೀಮದ್ ಜಗದ್ಗುರು ಹೌದ್ರಿ ರೇವಣ ಸಿದ್ದೇಶ್ವರರ ಸನ್ನಿಧಾನಕ್ಕೂ ಮನೋವಾಕ್ಯಗಳನ್ನು ನಮಸ್ಕರಿಸುತ್ತಾರಿಪ್ಪ. ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರಿಷ್ಟಾರ್ಥ ಭಗವಂತ ಸಿದ್ಧ ಶಿವಯೋಗಿ ಭಕ್ತ ವತ್ಸಲ ಸಾಧು ದಿನ ಮನೆ ಹೌದ್ರಿಪ್ಪ. ಅಂಗ ಭಂಗ ನಿಲ್ಲದ ಧ್ಯಾಯ ಮುಮ್ಮೆಟ್ಟದ ಒಡೆಯನಾಗಿರತಕ್ಕಂತ ಯಾರ್ರಿಪ್ಪ ಅವರು? ಶ್ರೀ ಶ್ರೀ ಸಿದ್ಧ ಶಿವಯೋಗಿ ಹೌದು ಸಿದ್ಧ ಕುಲಜನಕನಾಗಿರತಕ್ಕಂತ ಶ್ರೀ ಶ್ರೀ ಅಮೋಘ ಸಿದ್ದೇಶನ ಸನ್ನಿಧಾನಕ್ಕೂ ಹೌದ್ರಿಪ್ಪ. ದುಷ್ಟರ ಸಂಹಾರಕ ಶಿಷ್ಟರ ಪರಿಪಾಲಕ ಅವ್ರು ಯಾರ್ರಿಪ್ಪ? ಧರಣಿ ಮೇಲೆ ಮಿಕ್ಕಿದ ದೈತ್ಯರನ್ನ ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಿರುವಂತಹ ಶ್ರೀ ಶ್ರೀ ಶಿವಸಿದ್ಧ ಬೀರೇಶ್ವರರ ಪರಮ ಸನ್ನಿಧಾನಕ್ಕೂ ಕೂಡ ನತಮಸ್ತಕನಾಗುತ್ತಾರಿಪ್ಪ. ಸದಾ ಪ್ರಾತಃ ಸ್ಮರಣೀಯರು ಲೋಕಪೂಜ್ಯರಾಗಿರತಕ್ಕಂಥ ಬಸವಾದಿ ಶರಣರಲ್ಲಿ ಹೌದ್ರಿಪ್ಪ. ಆರೂಢರಲ್ಲಿ ಅವಧೂತರಲ್ಲಿ ಹೌದು ಎನ್ನ ಶಿರದರ ಮನೆಯಲ್ಲಿ ಅವರೆಲ್ಲರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾರಿಪ್ಪ. ಅಥನೀಯ ಮಣ್ಣನ್ನ ಪುಣ್ಯಭೂಮಿಯನ್ನಾಗಿ ಮಾಡಿರುವಂತಹ ಮಹಾನ್ ತಪಸ್ವಿಗಳು ಹೌದ್ರಿಪ್ಪ. ಶಿವಯೋಗದ ತುತ್ತ ತುದಿಯನ್ನೇರಿರತಕ್ಕಂತ ಶಿವನ ಹೌದ್ರಿಪ್ಪ ಸ್ವರೂಪಿಯಾಗಿರತಕ್ಕಂತ ಯಾರ್ರಿಪ್ಪ ಅವರು? ಅಪ್ಪ ಮುರುಗೇಂದ್ರ ಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾರಿಪ್ಪ. ಕೆಟ್ಟ ಕರ್ಮಿಷ್ಠ ಕಾಲದಲ್ಲಿ ಹೌದ್ರಿಪ್ಪ ಮನುಕುಲಕ್ಕೆ ಮಹಾದೇವನ ದರ್ಶನವನ್ನ ಪ್ರತಿ ವರ್ಷ ಗೈತಕ್ಕಂತ ಯಾರ್ರಿಪ್ಪ? ಅಂತ ಮಹಾನ್ ಸಾಧನೆಯನ್ನ ಮಾಡಿ ಹೌದು ಇತಿಹಾಸ ಪುಟದಲ್ಲಿ ತಮ್ಮ ಗುರು ಶಿಷ್ಯರ ಹೆಸರನ್ನ ಅಜರಾಮರಗೊಳಿಸಿರತಕ್ಕಂತ ಮೈಮಾಂತಕರಾಗಿರತಕ್ಕಂತ ಹೌದ್ರಿಪ್ಪ ಮಾಳಿಂಗೇಶ್ವರರ ಸನ್ನಿಧಾನಕ್ಕೂ ಕೂಡ ನಮಸ್ಕರಿಸುತ್ತಾರಿಪ್ಪ. ಯಾವ ಪುಣ್ಯಾತ್ಮರಿ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹೌದ್ರಿಪ್ಪ ಶತಮಾನದ ಸಂತರು ಹೌದು ನಡಿನುಡಿ ಒಂದಾಗಿಸಿಕೊಂಡಿರತಕ್ಕಂಥ ಧರೆಗಿಳದ ಭಗವಂತ ಯಾರ್ರಿಪ್ಪ ಅವರು? ಕಲ್ಲು ಮಣ್ಣ ಗೋಡೆಯನ್ನ ಕಟ್ಟಲಿಲ್ಲ. ಹೌದು ಯಾವ ಪುಣ್ಯಾತ್ಮರೇ ಜಾತಿ ವಿಜಾತಿಗಳ ಗದ್ದಲಕ್ಕೆ ಹೋಗಲಿಲ್ಲ. ಮನುಕುಲವನ್ನು ಶ್ರೀಮಂತಗೊಳಿಸಲಿಕ್ಕೆ ಏನು ಬೇಕು ಅಂತಕ್ಕಂಥದನ್ನ ಹೌದೌದ್ರಿಪ್ಪ ಸಮರಸ ಅಂತಕ್ಕಂಥ ಸಾಮರಸ್ಯದ ಹೌದು ಸಾರವನ್ನು ಮನುಕುಲಕ್ಕೆ ಉಣಿಸಿರುವಂತಹ
ಜ್ಞಾನಯೋಗಿ ಅಪ್ಪಗಳನ್ನ ಈ ಸಂದಲ್ಲಿ ಸ್ಮರಣೆ ಮಾಡಿಕೊಂಡು ಸ್ಮರಿಸಿಕೊಳ್ಳುತ್ತಾರಿಪ್ಪ. ಈ ಗ್ರಾಮದ ಆರಾಧ್ಯ ದೈವನಾಗಿರತಕ್ಕಂಥ ಯಾರಿಪ್ಪ? ಪವನಪುತ್ರ ವಾಯುಸುತ ಹೌದು, ಆಂಜನೇಯ ಸ್ವಾಮಿಯಲ್ಲಿ ಕೂಡ ನಮಿಸಿ ನಮಸ್ಕರಿಸುತ್ತಾರಿಪ್ಪ. ಈ ಒಂದು ಪವಿತ್ರವಾಗಿರತಕ್ಕಂಥ ಕಾರ್ಯಕ್ಕೆ ಕಾರಣೀಭೂತರಾಗಿರತಕ್ಕಂಥ ಅವ್ರು ಯಾರಿಪ್ಪ? ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಅನುಗರಿಸ್ತಕ್ಕಂಥ ಹೌದು, ಬೀರೇಶ್ವರರಲ್ಲಿ, ಹೌದ್ರಿಪ್ಪ. ದೇವೇಂದ್ರ ಬಿಳಿಯಾಣ ಸಿದ್ಧರಲ್ಲಿ, ಹೌದು, ಅಮೋಘ ಸಿದ್ಧರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಮಿಸಿ ನಮಸ್ಕರಿಸುತ್ತಾರಿಪ್ಪ. ಪುಣ್ಯಾತ್ಮರೇ, ಏನ್ರಿಪ್ಪ? ಬಯಸದೆ ಬಂದ ಭಾಗ್ಯ ಅಂತ ಕರೀತಾರೆ. ಏನ್ರಿ ಬಯಸದೆ ಬಂದ ಭಾಗ್ಯ? ಸ್ವಲ್ಪ ಯಾಕೋ ಬಾಳ ಗದ್ದಲ ಮಾಡಕತ್ತೀರಿ. ಯಾಕಂದ್ರೆ ಬಾಡಿಗೆ ಗ್ರಾಮದ ಕೀರ್ತಿಯನ್ನ ಬಹುತೇಕ ನಾನು ನಾಡಿನ ತುಂಬ ಹಾಡಿ ಹರಿಸ್ತಕ್ಕಂಥ ಸಂದರ್ಭ. ಹೌದು, ಹೌದ್ರಿಪ್ಪ. ಹೌದು, ಇರ್ಲಿ. ನಾ ಮುಂಜಾನೆ ಹಿಡ್ದು ಉಂಡಿಲ್ಲ, ನೀವೆಲ್ಲ ಬೈತೀರಿ ಅಂತೇಳಿ ಹಂಗ ಬಂದೀನಿ. ಗಾಡಿ ಅಂದಿಳೊಟ್ಟಿಗೆ ಚಕ್ರ ಬರಾಕತ್ತೈತಿ, ನಿಲ್ಲಣ ಚಕ್ರ ಆದ್ರೂ ಬಂದ್ರು ಚಿಂತಿಲ್ಲ, ಕರೆ ನಿಮ್ಮ ಪ್ರೀತಿ ಇದ್ರ ಸಾಕ ತಿಳ್ಕೊಂಡು ಬಂದ್ ನಿಂತಿ. ಹೌದು, ಹೌದ್ರಿಪ್ಪ. ಹೌದು, ಯಾಕಂದ್ರೆ ಜನರ ಪ್ರೀತಿ ಮುಂದೆ ಎಲ್ಲನೂ ಶೂನ್ಯ ಅಂತ ತಿಳ್ಕೊಂಡು. ಹೌದು, ಹೌದ್ರಿಪ್ಪ. ಹೌದು, ಬಯಸದ ಬಂದ ಭಾಗ್ಯ ಅಂತ ಕರೀತಾರ. ಅದ ಹೆಂಗ್ರಿಪ್ಪ? ಎದಕ್ಕ? ನರಜನ್ಮಕ್ಕ. ನರಜನ್ಮಕ್ಕರಿಪ್ಪ. ದುರ್ಲಭಂ ನರಜನ್ಮ ಅಂತ ಕರೀತಾರ. ಕರಿತಾರ್ರಿಪ್ಪ. ಮನುಷ್ಯ ಜನ್ಮ ಸಿಕ್ಕದ್ದು ನಿಮಗ ಆಪರದೊಳಗೆ ಸಿಕ್ಕದು. ಆಪರ್ರಿ. ನಿಸರ್ಗ ಭಗವತಿ ಇಂತ ಒಂದು ಅವಕಾಶವನ್ನು ಕೊಟ್ಟಾಳ್ರಿಪ್ಪ. ಯಾತಕ್ಕಾಗಿ ಮನುಷ್ಯ ಜನ್ಮ ಆ ತಾಯಿ ಭಗವಂತ ಕೊಟ್ಟಾತ ಕೇಳಿದ್ರ, ಯಾತಕ್ಕಾಗಿ ಕೊಟ್ಟ? ನಿಂದ ಪಾಪ ಪುಣ್ಯಗಳ ಸಮನಾದ ಮೇಲೆ ಮಾನವ ಜನ್ಮಕ್ಕೆ ಸರತಿ ಬಂದದ. ಹೌದ್ರಿಪ್ಪ. ಇನ್ನು ಮುಂದೆ ಪುಣ್ಯಾತ್ಮರೇ ಮತ್ತೊಮ್ಮೆ ಭವಕ್ಕ, ಹೌದು, ಪುನರಪಿ ಜನನಂ ಪುನರಪಿ ಮರಣಕ್ಕೆ ಹೋಗಬೇಡ ಅಂತಕ್ಕಂಥದನ್ನ ಮನುಷ್ಯ ಜನ್ಮ ಕೊಟ್ಟಾನ್ರಿಪ್ಪ. ಕೊಟ್ಟಾರ್ರಿ. ಅದನ್ನು ಪುಣ್ಯಾತ್ಮರೇ ಧನ್ಯ ಮಾಡ್ಕೋಬೇಕಾಗಿದೆ, ಸಾರ್ಥಕ ಮಾಡ್ಕೋಬೇಕಾಗ್ಯದ್ರಿಪ್ಪ. ಏನು ಮಾಡಿದ್ರೆ ಸಾರ್ಥಕತೆ ಪಡೀತದ ಅಂತ ಸಂದೇಶವನ್ನ, ಹೌದ್ರಿಪ್ಪ, ನಿಮ್ಮೆಲ್ಲರಿಗೆ ತಮ್ಮ ನುಡಿ ಮುಖಾಂತರ ಎಡೆ ಮಾಡ್ಲಿಕ್ಕೆ ಬಂದಿರತಕ್ಕಂತ ಹೌದ್ರಿಪ್ಪ ಅನುಭವಿ ಕಲಾವಿದರು. ಹೌದ್ರಿಪ್ಪ. ನಮಗವರು ಹೊಸಬರು. ಹೌದು, ನಿಮಗೆಲ್ಲ ಚಿರಪರಿಚಿತ ಇರ್ಬೋದು. ಹೌದ್ರಿಪ್ಪ. ಬಹುತೇಕ ನನಗೆ ಏರಪ್ಪರ್ ಹೇಳು ನಮ್ಮವರೆಲ್ಲರೂ ಕರಜ್ಗೆ ಪ್ರಕಾಶ್ ಅವ್ರನ್ನ ಹೇಳೋದು ಮಾಡ್ಯಾರ. ಹೌದ್ರಿಪ್ಪ. ನೋಡಪ್ಪ, ನಾನು ಬಹಳ ಹಾಡಿಕೆ ಮಾಡ್ತಕ್ಕಂಥ ಸಂದರ್ಭದೊಳಗ ಹೌದು, ನನ್ನ ಕನಸ ಏನು ಅಂತ ಕೇಳಿದ್ರ, ಏನ್ರಿಪ್ಪ? ಕುತ್ತವ್ರ ಮನಸ್ಸು ಅರಳಿಸ್ಬೇಕು ಹೊರತಾಕಿ ಕೆರಳಿಸಬಾರದು. ಹೌದ್ರಿಪ್ಪ. ಅಂತ ಮಾತುಗಳನ್ನ ಆಡತಕ್ಕಂಥ ಅಂತ ಸಾಹಿತ್ಯದ ಸುದೆಯನ್ನ ಭಕ್ತ ಲೋಕಕ್ಕೆ ನೀಡ್ತಕ್ಕಂಥ ಕಲಾವಿದರು ಯಾರೇ ಇದ್ರು ಕೂಡ ಅತ್ಯಂತ ಪ್ರೀತಿಯಿಂದ ಅವ್ರ ಜೊತೆ ಕಾರ್ಯಕ್ರಮ ಮಾಡ್ತು ಅಂತಕ್ಕಂಥ ಮಾತು ಹೇಳಿದಾಗ, ಹೌದ್ರಿ, ಒಂದ್ಸಲ ನೋಡ್ರಿ ನೀವು ಅಂದ್ರು. ಹೌದ್ರಿಪ್ಪ. ಹೌದು, ಬಹುತೇಕ ಪಾಪ ಅವ್ರು ಮೊನ್ನಿನ ದಿವಸ ನನಗೆ ಕರೆ ಮಾಡಿದ್ರು. ಹೌದ್ರಿಪ್ಪ. ಅಪ್ಪಾಜಿ ನಿಮ್ ಜೊತೆ ಹಾಡೋದು ನನಗೆ ಎಷ್ಟು ಖುಷಿ ಆಗೈತಿ ಅಂತ ಕೇಳಿದ್ರೆ, ಹೌದ್ರಿಪ್ಪ. ಬಹುತೇಕ ಬಂಧುಗಳೇ ಇಲ್ಲಿ ವೇದಿಕೆ ಮೇಲೆ ನಿಂತು ಬಳಕ ಈಗ 10-20 ವರ್ಷ ಹಿಂದೆ ನೋಡಿದ್ರ, ಹೌದು, ಅವ್ರದೊಂದು ಸೀಮಿ ಬ್ಯಾರೆ ನಮ್ಮದೊಂದು ಸೀಮಿ ಬ್ಯಾರೆ ಅಂತ ತೋಳೇರಿಸಿ ಹೊಡೆದಾಡೋ ಕಾಲಿತ್ತು. ಇತ್ರಿಪ್ಪ, ಇತ್ತು. ಆದ್ರೆ ನನಗೆ ಯಾವಾಗ ಗುರುನಾಥ ತಲೆ ಮೇಲೆ ಹಸ್ತ ಇಟ್ಟು ಡೊಳ್ಳಿನ ಪದ್ಯ ಹಾಡ್ಲಿಕ್ಕೆ ಅವಕಾಶ ಕೊಟ್ರು, ಹೌದ್ರಿಪ್ಪ, ನಾನೇ ಅವನ ಅಪ್ಪನ ತಿಕ್ಕು ಬೇಡ್ಕೊಂಡೇನಿ. ಹೌದು, ಅಪ್ಪನ ಅಪ್ಪ ತಿಕ್ಕು ಬೇಡ್ಕೊಂಡೇನಿ. ಹೌದ್ರಿಪ್ಪ. ಏನು ಅಂತ ಕೇಳಿದ್ರೆ, ಸಮಾಜದ 2 ಕಣ್ಣದವಪ್ಪ, ಯಾವ ಕಣ್ಣೊಳಗೂ ಕೂಡ ರಕ್ತ ಬರ್ಲಾರ್ದಂಗ ನನ್ನ ಬಾಯಿಂದ ನುಡಿಸ್ಬೇಕು ಅಂತಕ್ಕಂಥದನ್ನ ನಾನು ಬೇಡ್ಕೊಂಡಿರ್ತಕ್ಕಂಥ ಸಂದೇಶ. ಹೌದ್ರಿಪ್ಪ. ಹೌದ್ರಿ, ನಾವಂತೀಲ್ರಿ. ಹೌದ್ರಿಪ್ಪ. ಅವನ ಅಪ್ಪಗೆ ಬಿ ಮುತ್ತೆ ಅಂತೀವ್ರಿ. ಅಪ್ಪನ ಅಪ್ಪಗೆ ಮುತ್ತೆ ಅಂತೀವಿ. ಹೌದ್ರಿಪ್ಪ. ಅದಕ್ಕ ಹೌದು, ಇಲ್ಲಿ ಅರಕೇರಿ ಅಮ್ಮೋಗಿಸಿದ್ದ ಅಪ್ಪನ ಮನೆ ದೇವರಾದ್ರು. ಹೌದ್ರಿಪ್ಪ. ತಾಯಿ ತವರೂರಿನ ದೇವರು ಕ್ವಾಣೂರು ಕರೆಸಿದ್ದ. ಹೌದ್ರಿಪ್ಪ. ಮತ್ತೆ ಇಲ್ಲಿ ಯಾವ್ದು ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯದ? ಹೌದ್ರಿ. ಆದ್ರೆ ಇವೆರಡನ್ನ ಸೇರಿಸಿ, ಹೌದು, ಹ್ಯಾಗ ಪುಣ್ಯಾತ್ಮರೇ ಈ ಲೋಕದೊಳಗ ನೀರ ಕನ್ನಡದಾಗ, ಮರಾಠ್ಯಾಗ ಪಾನಿ, ಇಂಗ್ಲಿಷ್ನ್ಯಾಗ ವಾಟರ್ ರೀಪ. ಹೌದಿಲ್ಲ? ಹೌದ್ರಿ. ಮನುಷ್ಯ ದವಾಖಾನೆಗಾದ್ರೆ ಪೇಷಂಟ್ ಆಗ್ತಾನ. ಹೌದ್ರಿಪ್ಪ. ಗುಡಿಗೆ ಬಂದಂದ್ರ ಭಕ್ತನಾಗ್ತಾನ. ಆಗ್ತಾನ್ರಿಪ್ಪ. ಹೌದಿಲ್ಲ? ಆಗ್ತಾರ್ರಿ. ಅದ ಕೋರ್ಟಿಗೆ ಹೋದಂದ್ರ ಅಪರಾಧಿ ಕಕ್ಷಿದಾರ ಆಗ್ತಾನ. ಹೌದ್ರಿಪ್ಪ. ಪೇಷಂಟ್ ಬಂದ್ರ ಅಪರಾಧಿ ಆಗ್ತಾನ ಒಬ್ಬ. ಹೌದಲ್ಲ? ಹೌದ್ರಿ. ಹಂಗ ಪುಣ್ಯಾತ್ಮರೇ, ಏನ್ರಿ? ಕೃಷ್ಣಾ ನದಿ, ಹೌದು, ಭೀಮಾ ನದಿ, ಹೌದು, ಘಟಪ್ರಭಾ, ಹೌದು, ವೇದಗಂಗಾ, ದೂದಗಂಗಾ, ಹೌದ್ರಿ. ಎಲ್ಲಿ ತನಕ ಅಂತೀವ್ರಿ ನಾವ್ ಇವಕ್ಕ? ಸಮುದ್ರ ಸೇರು ತಕ್ಕರಿಪ್ಪ.
ಸಾಗರ ಸೇರಿರ್ತಾನ. ಹೌದ್ರಿಪ್ಪ. ಸಾಗರ ಸೇರಿದ ಬಳಕ ಅಲ್ಲಿ ನಾವು ಹುಡುಕ್ಯಾಡ್ಲಕ್ ಹೋದ್ರೆ ಸಿಗುತ್ತೇನ್? ಹಂಗ್ಯಾಂಗ ಸಿಗ್ತೈತಿ? ನಾವೆಲ್ಲರೂ ಸಾಗರ ಅಂತಕ್ಕಂಥ ಪರಮಾತ್ಮನ ಸೇರ್ಲಿಕ್ಕೆ ಬಂದೇವ್ರು ಪುಣ್ಯಾತ್ಮರೇ. ಬಂದೇವ್ರಿಪ್ಪ. ಅಂತ ಅಪರೂಪದ ಮಾತುಗಳೊಂದಿಗೆ ನಿಮ್ಮೆಲ್ಲರನ್ನ ಈಗಾಗಲೇ ಮನವನ್ನು ಅರಳಿಸತಕ್ಕಂಥ ಹೌದು ಯಾವ ಕರಜಗಿ ಗ್ರಾಮದ ಅತ್ಯಂತ ಒಳ್ಳೆ ಅನುಭಾವಿ ಕಲಾವಿದರಾಗಿರ್ತಕ್ಕಂಥ ಪ್ರಕಾಶ್ ಮತ್ತು ಅವರೆಲ್ಲ ಬಳಗಕ್ಕೆ ಹೃದಯಪೂರ್ವಕವಾಗಿ ಶರಣಾರ್ಥಿಯನ್ನು ಸಲ್ಲಿಸುತ್ತಾರಿಪ್ಪ. ಬಹುತೇಕ ಬಂಧುಗಳೇ, ನಾನು ಬಹಳ ವರ್ಷ ಅಂತ ಬರ್ತೀನಿ. ಹೌದು. ನಿಮ್ ಮನಸ್ಸುಗಳು ಹೇಗದಾವತ್ತ ಕೇಳಿದ್ರ ಹೇಗದಾವ್ರಿಪ್ಪ? ಮಾತ್ಮರ ಮಾತು ಕೇಳುವುದೇ ಒಂದು ದೊಡ್ಡ ಸೌಭಾಗ್ಯ ಅಂತಕ್ಕಂಥ ಆಲೋಚನೆಗಳು. ಹೌದ್ರಿಪ್ಪ. ನಿಮ್ ಮನಿಯೊಳಗ ಹಬ್ಬ ಮಾಡಿದಾಗ ಖುಷಿ ಪಡ್ತಿರಲಿಲ್ಲ, ಗೊತ್ತಿಲ್ರಿಪ್ಪ. ಆದರೆ ಬಾಡಿಗೆ ಗ್ರಾಮದ ಸದ್ಭಕ್ತರ ಭಾವ ಹೆಂಗೈತಿ ಅಂತ ಕೇಳಿದ್ರ ಹೇಗದ್ರಿ? ಅಧ್ಯಾತ್ಮದ ನುಡಿಗಳು ಅಮರೇಶ್ವರ ಮಹಾರಾಜರು ಬಂದು ಹೇಳಾಕತ್ತಂದ್ರ ನಮಗ ಮಾವಿನಕಾಯಿ ಸಿಕ್ಕರನೆ ಉಂಡಂಗ ಆಗ್ತತಿ ಅಂತಕ್ಕಂಥ ಭಾವದೊಳಗೆ ನೀವು ಬೆರೀತೀರಿ. ಹೌದ್ರಿಪ್ಪ. ಹೌದು. ಯಾಕಂದ್ರ ನಮ್ಮ ಈ ಗ್ರಾಮದ ಹೌದ್ರಿಪ್ಪ ಸಿದ್ಧಾಶ್ರಮದ ಪೂಜ್ಯರು ನಮ್ಗೆಲ್ಲ ಮಾರ್ಗದರ್ಶಕರು. ಹೌದ್ರಿಪ್ಪ. ಬಹುತೇಕ ಬಂಧುಗಳೇ, ಅವ್ರು ಏನು ಅಂತ ಕೇಳಿದ್ರೆ ಮೌನ ಇರುವುದೇನೆ ದೊಡ್ಡ ಒಂದು ಸಾಧನೆ. ಹೌದಿಲ್ಲ? ಹೌದ್ರಿಪ್ಪ. ತಾಯಿದ ದೊಡ್ಡ ಸಾಧನೆ ಏನು ಅಂತ ಕೇಳಿದ್ರೆ ಶಿವಸಿದ್ಧ ಏನ್ ಮಾಡೋದ್ರಿಪ್ಪ? ಮೂಕಿರ್ತಕ್ಕಂಥ ಮಗನನ್ನ ಅಮ್ಮ ಅಪ್ಪ ಚಂದ ಮಾಮ ಅಂತ ಮಾತು ಕಲಿಸುವುದೇನೆ ತಾಯಿದ ದೊಡ್ಡ ಗುರಿರಿಪ್ಪ. ಮಾತು ಕಲಿತ ಮಾನವನನ್ನು ಮೌನವಾಗಿರಿಸೋದೇ ಗುರುವಿನ ಗುರಿ ಅಂತಕ್ಕಂಥ ಮಾತ. ಹೌದ್ರಿಪ್ಪ. ಹೌದು. ಅಂತ ನಮ್ಗೆಲ್ಲ ಗುರುಗಳಾಗಿರ್ತಕ್ಕಂಥವ್ರು. ಹೌದ್ರಿಪ್ಪ. ಬಹುತೇಕ ಸಿದ್ಧರತ್ನ ಅಪ್ಪಗಳ ಜೊತೆಯಾಗಿ 20 ವರ್ಷ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೌದ್ರಿಪ್ಪ ಈ ಧರ್ಮದ ಪ್ರಸಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಗೆಲ್ಲ ಮಾರ್ಗದರ್ಶನ ಮಾಡ್ತಕ್ಕಂಥ ಹೌದ್ರಿಪ್ಪ ಪರಮ ಪೂಜ್ಯರಾಗಿರ್ತಕ್ಕಂಥ ಬನಸಿದ್ದೇಶ್ವರಪ್ಪಗಳ ಶ್ರೀಚರಣದಲ್ಲಿ ಕೂಡ ಭಕ್ತಿಯಿಂದ ನಮಸ್ಕಾರಗಳನ್ನ ಹೇಳಿ ನಮಸ್ಕರಿಸುತ್ತಾರಿಪ್ಪ. ಇಲ್ಲೆಲ್ಲ ಬಾಳ ಜನ ಹಿರಿಯರು ಕೂಡ್ಯಾರ್ರಿಪ್ಪ. ಹೌದಿಲ್ಲ? ಹೌದು. ನಿಮ್ ಎಲ್ಲರ ಹೆಸರನ್ನ ತೆಗೆದುಕೊಳ್ಳೋಟಿಗೆ ಮೊದಲ ಸಮಯ ಆಗಿ ಬಂದೀನಿ. ಹೌದ್ರಿಪ್ಪ. ಇದೇನೋ ಗೊತ್ತಿಲ್ಲ ನನಗೆ, ಯಾಕೆ ಇವತ್ತಿಂತ ಗಂಡಾಂತರ ಗೊತ್ತು ತಿಳ್ಕೊ. ಅಲ್ಲಿ ರಾಯಣ್ಣನ ಮೂರ್ತಿ ಉದ್ಘಾಟನೆ ಮಾಡ್ಲಿಕ್ಕೆ ನೀನೇ ಬರ್ಬೇಕಂತ ಅವ್ರು ಕೊಂಡಿ ಹಾಕಿಬಿಟ್ರು. ಹೌದ್ರಿಪ್ಪ. 10ಕ್ಕೆ ಬರೀ ನಿಮ್ಮನ್ನ 11ಕ್ಕೆ ಬಿಡ್ತೀವಿ ಅಂದ್ರು. ಹೌದ್ರಿ. ಮತ್ತು ಕೂಡಿದ ಸಭಾ ನಿಮ್ಗೆ ಗೊತ್ತಿರ್ತಕ್ಕಂಥ ಪ್ರಸಂಗ ಐತಿ. ದಯವಿಟ್ಟು ನಿಮ್ಮನ್ನೊಂದು 2-3 ತಾಸು ನಾವು ಗ್ಯಾಪ್ ಮಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದಕ್ಕೆ ನಮಗೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಅನಿವಾರ್ಯ. ಏನಾಗೈತಿ ಅಂತ ಕೇಳಿದ್ರೆ ಎತ್ತು ಒಂದಾಗೈತಿ, ನಗ 9 ಆಗ್ಯಾವ, ಒಂದು ತಗೆನ ಒಂದಿಡ್ತ. ನಿಮ್ಮನ್ನು ಬಿಡಾಕ್ ಬರೋತಾಗಿತ್ತು, ಆ ಕಡೆ ಅದನ್ನು ಬಿಡಾಕ. ಮುಂಜಾನೆ ಎಬರಟ್ಟಿ ಮತ್ತೆ ಆರುಗಿರಿ, ಈಗ ಮತ್ತೆ 6:30 ಹಿಡ್ಕೊಂಡು ಮತ್ತೆ ಅಭಿನವ ಸಿದ್ಧಾರೂಢರು ಅವ್ರದೊಂದು ಶ್ರೀಮಠದ ಕಾರ್ಯಕ್ರಮ ನಡೆದ ನಿನ್ನೆ ಆರಂಭಗೊಂಡದ್ದು. 6:30 ಅಂದ್ರೆ ಅಪ್ಪಗಳು ನೀವು ಇಲ್ಲಿರ್ಬೇಕಂತ ಅವ್ರು ಹೇಳ್ತಾರೆ. ಇವ್ರು ಸರ್ ಹೇಳ್ತಾರ, ನೀವು ಬೆಳಗಿನ 5 ಗಂಟೆಕಂದ್ರ ನಮ್ಮ ಶಾಲೆ ಪೂಜಾದಾಗ ಇರ್ಬೇಕಂತ ಇವ್ರು ಕರೀತಾರೆ. ಇರ್ಲಿ, ಒಟ್ಟಿನ ಮೇಲೆ ಬಹುತೇಕ ಊಟ ಮಾಡಿ ಹೋಗ್ರಿ ಅಂದ್ರು. ನಾ ಬಾಡಿಗೆ ಒಳಗೆ ಭಕ್ತರ ಮುಖ ನೋಡಿದ್ರೆ ನಮ್ದು ಹೊಟ್ಟೆ ತುಂಬತತಿ. ಇವತ್ತೊಂದು ದಿವಸ ಏನ್ ತೊಂದರೆ ಇಲ್ಲ, ಬಿಟ್ಟು ಬಿಡ್ರಿ ಅಂತ ಹೇಳಿ ಅನ್ಕೊಂಡ್ಲಾಗ್ತದೆ. ಅದಕ್ಕೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾಗಿರ್ತದೆ. ಹೌದೌದ್ರಿ. ಅದಕ್ಕೆ ಬರೀತಾರ ಬಂಧುಗಳೇ. ಏನ್ ಬರೀತಾರ್ರಿಪ್ಪ? ದೇವರಿಲ್ಲದ ಗುಡಿಯ ಪೂಜೆ ಮಾಡುವರೇನು? ಹೌದು. ದೇವರಿಲ್ಲದ ಗುಡಿಯ ಪೂಜೆ ಮಾಡುವರೇನು? ಹಣ್ಣು ಕೊಡದ ಮರವನ್ನು ಪೋಷಿಸುವರೇನು? ಹೌದು. ಹಾಲು ಕೊಡದ ಹಸುವನ್ನ ಯಾರಾದರೂ ರಕ್ಷಿಸುವರೇನು? ಹೌದೌದ್ರಿಪ್ಪ. ಹೌದು. ಯಾರಾದರೂ ರಕ್ಷಿಸುವರೇನು? ಮಕ್ಕಳ ಹಡೆಯದ ಹೆಣ್ಣು ಮಗಳ ಲೋಕದೊಳಗೆ ಯಾರಾದರೂ ಬೆಲೆ ಕೊಡುವರೇನು? ಹೌದೌದ್ರಿಪ್ಪ. ಹೌದು. ನರಜನ್ಮಕ್ಕೆ ಬಂದ ಬೆಲೆ ಭಕ್ತಿ ಪಥವನ್ನ ಅರಿತು ಪಾಲಿಸದಿದ್ದರೆ ಆ ಪರಮಾತ್ಮ ನಮ್ಮನ್ನ ಮೆಚ್ಚುವನೇನೋ ಅಂತಕ್ಕಂಥ ಮಾತ ಬರೀತಾರೆ. ಹೌದೌದ್ರಿಪ್ಪ. ನಾವೆಲ್ಲರೂ ಭಕ್ತಿ ಪಥಕ್ಕೆ ಬಂದವ್ರಿಪ್ಪ. ದೇವರನ್ನ ಕಟ್ಟಿ ಹಾಕಲಿಕ್ಕೆ ನಮ್ಗೆ ಸಾಧನ ಹೇಳಿಕೊಟ್ಟವ್ರು. ದೇವರ ಕಟ್ಟಿ ಹಾಕಾಕ್ರಿಪ್ಪ. ಹೌದು. ಬಹಳ ಸುಲಭವಾದಂತ ಸಾಧನ ಹೇಳ್ತಾರೆ. ಎಂತದ್ರಿಪ್ಪ ಅದು? ಕಲಿಯುಗದಾಗ ಆಯುಷ್ಯ ಕಡಿಮೆ ಅದ. ಆಯುಷ್ಯ ಕಡಿಮೆ ಅದ ರೀ. ಸಮಯ ಇಲ್ಲ ನಿನ್ನ. ಇಲ್ಲಾಗೈತ್ರಿ. ಯಜ್ಞ ಯಾಗಾದಿ ಜಪ ತಪ ಮಾಡ್ಲಿಕ್ಕೆ. ಹೌದ್ರಿಪ್ಪ. ಹೌದಿಲ್ಲ? ಹೌದ್ರಿ. ಎಲ್ಲಾರು ಹೇಳ್ತಾರ ಸುಲಭ ಸಾಧನಪ್ಪ ಪರಮಾತ್ಮನ ನಾಮ ನಾಮ ಹೇಳ್ತಾರ್ರಿಪ್ಪ. ಹೇಳ್ತಾರ ಇಲ್ಲಿ ಸುಶಿದ್ದ ಹೇಳ್ತಾರ್ರಿಪ್ಪ. ಆದ್ರೆ ನನಗೊಂದು ಸಂಶಯ ಬಂದದ. ಏನ್ರಿಪ್ಪ? ಮತ್ತ ನಾಮ ಶ್ರೇಷ್ಠ ಐತಿ, ಅದನ್ನ ಮಾಡ್ಕೊಂತ ಹೋಗ್ರಿ ಅಂತ ಹೇಳಿತ್ತರಿಪ್ಪ. ಕೃಷ್ಣ ಪರಮಾತ್ಮ ಪಾಂಡವ್ರ ಜೊತೆ ಇದ್ದಿರ್ಲೆ. ಹೌದಿಲ್ಲ? ಹೌದು. ಕೌರವ್ರ ಜೋಡಿ ಯುದ್ಧ ಮಾಡೋದು ಏನ್ ಅವಶ್ಯಕತೆ ಇತ್ತು? ನಾಮ ಶ್ರೇಷ್ಠ ಇತ್ತಪ್ಪ, ನನ್ನ ನಾಮ ಭಜನೆ ಮಾಡ್ಕೊತ್ಕೊಂಡ್ರೆ ಅಂತ ಹೇಳ್ಬೇಕಾಗಿತ್ತಲ್ಲ. ನಮಗೂ ಬಾಳ ದಿನ ತಿಳಿದೇ ಇಲ್ಲ. ನಿಂಗೆ ಏನ್ ತಿಳ್ಬೇಕೇನೋ? ಪರಮಾತ್ಮ ಹೇಳ್ಬೇಕಾಗಿತ್ತಲ್ಲ. ಹೌದೌದ್ರಿಪ್ಪ.
ಕಲಿಯುಗದಲ್ಲಿ ಹರಿನಾಮವನ್ನು ನುಡಿದರೆ ಕೊಲಕೋಟೆ ಉದ್ಧರಿಸುವಂತ ಶ್ರುತಿ ಹೇಳ್ತದರಿಪ್ಪ. ಆದ್ರೆ ಸಂಶಯ ಏನು ಬಂದತಿ ಅಂತ ಕೇಳಿದ್ರ ಏನ್ರಿಪ್ಪ? ಪ್ರಶ್ನೆ ಮಾಡ್ಯಾರ. ಏನ್ ಮಾಡ್ತಾರ್ರಿ? ನನಗೆ ಕೇಳ್ಯಾರ ಅವ್ರು, ನೀವೆಲ್ಲಾ ಇಟ್ಟು ಹೇಳಾಕತ್ತೀರಿ ಮತ್ತ ಪಾಂಡವರ ಜೊತೆ ಪರಮಾತ್ಮ ಇದ್ದ, ಅರ್ಜುನಿಗೆ ಯುದ್ಧ ಮಾಡಕತ್ ಯಾಕೆ ಹೇಳಿದ? 5 ಮಂದಿ ಕೂತ್ಕೊಂಡು ಧ್ಯಾನ ಮಾಡ್ರಪ್ಪ, ನಾಮಸ್ಮರಣೆ ಮಾಡತ್ ಹೇಳ್ಬೇಕಾಗಿತ್ತಲ್ಲ. ಹೇಳ್ಬೇಕಾಗಿತ್ರಲ್ಲ. ನಿಮ್ಮನ್ನ ಕೇಳಾಕತ್ತೀನಿ, ಹೇಳ್ಬೇಕಾಗಿತ್ತ ನಾನು ಕೇಳ ನಾ ಹೌದಲ್ರಿ? ಇಲ್ಲಿ ಏನ್ ಹೇಳೋದದ್ರಿಪ್ಪ? ಅವ್ರು ಹೇಳುವುದು ಸತ್ಯ, ಹೌದು. ಸಂಶಯ ಬಂದುದು ಸತ್ಯ. ನಾಮ ಅಂದ್ರೆ ಏನು ತಕ್ಕಿದ್ರು ಪುಣ್ಯಾತ್ಮರು? ಸತ್ಯ. ನಾಮ ಅಂದ್ರೆ ಸತ್ಯ. ಸತ್ಯ, ಹೌದ್ರಿಪ್ಪ. ನುಡಿಯುವುದು ಮುಖ್ಯ ಅಲ್ಲ, ಹಂಗ ನಡೆಯುವುದು ಮುಖ್ಯದ. ಅದಕ್ಕೆ ಶ್ರೇಷ್ಠ ಅಂತಕ್ಕಂಥ ಮಾತು ಹೇಳ್ಯಾರ ಬಂಧುಗಳು. ಹೌದು ಹೌದ್ರಿಪ್ಪ, ಹೌದು. ನಡಿಬೇಕು. ಅದಕ್ಕೆ ಹೇಳ್ಯಾರ ಪುಣ್ಯಾತ್ಮರೇ. ಏನಂತ ಹೇಳ್ತಾರ್ರಿಪ್ಪ? ಇಮ್ಮನೆ ಕೇಳು, ಇಮ್ಮನೆ ಕೇಳು ಅಲ್ಲ, ಅದಕ್ಕ ಇಮ್ಮನೆ ನುಡಿ. ಅದಕ್ಕ ಇಮ್ಮನೆ ಕೇಳು ಪುಣ್ಯಾತ್ಮರೇ, ಇಮ್ಮನೆ ನುಡಿ. ಹಂಗಂದ್ರಿಪ್ಪ. ಒಂದು ಸಲ ಹೇಳು, 2 ಬಾರಿ ನಡಿ. ಒಂದು ಸಲ ಹೇಳುದ್ರಿಪ್ಪ, 2 ಸಾರಿ ಕೇಳುದು. ಬದುಕಿನೊಳಗು 1 ಸಲ ನಡೆದು ತೋರಿಸು. ಅದಕ್ಕೆ ಏನ್ ಹೇಳ್ತಾರೆ? ಪರಮಾತ್ಮಗ ಅರ್ಜುನಗ ಗದ್ದ ನಡೀತದ, ಭೋಗದಾಗ ಇದ್ದದ ಆಗತದೆ ಅಂತ ನಾವೆಲ್ಲ ಹೇಳ್ತೀವ್ರಿಪ್ಪ. ಪ್ರಾರಬ್ಧ ಅಂತ ಹೇಳ್ತೀವಿ. ಹೌದು. ಅದಕ್ಕೆ ಪರಮಾತ್ಮಗ ಅರ್ಜುನ ಕೇಳಿದಂತ ಏನಂತ, ಭೋಗದಾಗ ಇದ್ದದ ಆಗ್ತಿತ್ತದ್ರ ನಾ ಯಾಕೆ ಯುದ್ಧ ಮಾಡ್ಲಿ ಅಂದಂತ ಕೇಳ್ತಾನ್ರಿಪ್ಪ. ಹೌದು, ಕರೆ ಅಂತ. ಅವಾಗ ಪರಮಾತ್ಮ ಹೇಳಿದಂತ ಏನ್ ಹೇಳ್ತಾನ್ರಿಪ್ಪ? ನಿನ್ನ ಭೋಗದಾಗ ಯುದ್ಧ ಮಾಡಿ ಗೆಲ್ಲಬೇಕತ್ತ ಬರ್ದಿತ್ತಂದ್ರ ನಾರಿ ಏನು ಮಾಡ್ಲಿಪ್ಪ ಮಾಡಬೇಕು. ಹೌದು ಹೌದ್ರಿ. ಅದಕ್ಕೆ ಪ್ರಯತ್ನ ಅಂತಕ್ಕಂಥದ್ದು ಸತ್ಯ ನಡಿವಳಗದ. ನೀ ನಡಿಬೇಕಂತ. ಹೌದು. ನಾಮ ಶ್ರೇಷ್ಠ ಅಂದ್ರೆ ಏನು? ಒಬ್ಬ ಮಹಾತ್ಮ ಹೇಳ್ತಾನ, ಏನ್ ಹೇಳ್ತಾನೆ? ಸಂಶಯ ಬಂದದನ್ನ ತಿಳಿಸಿ ಹೇಳ್ತಾರ. ನಾಮ ಅಂದ್ರೆ ಏನು? ಸತ್ತು ಚಿತ್ತ ನಿತ್ಯ ಆನಂದ ತ್ರಿಕಾಲದೊಳಗೆ ಇರತಕ್ಕಂತ ಸತ್ಯವಾದದ ವಸ್ತುಕ್ಕ ನಾಮ ಅಂತಕ್ಕಂಥದ್ದು ಕರೀತಾರ. ಅದನ್ನು ಸದಾವಕಾಲ ನಿನ್ನಲ್ಲಿ ಮೈಗೂಡಿಸ್ಕೊಂಡು ಬಿಟ್ಟಿ ಅಂದ್ರ ಹೌದು ಶ್ರೇಷ್ಠತೆ ಪಡಿತದೆ. ಹೌದೌದು. ಅದಕ್ಕೆ ಇವತ್ತಿನ ಜಗತ್ತಿನಾಗ ನಮ್ಮಂತವ್ರದ್ದು ಏನಾಗೈತಿ ಅಂತ ಕೇಳಿದ್ರ ಏನಾಗ್ಲಿಕ್ಕೆ ನುಡಿಲಿಕ್ಕೆ ಕತ್ತಿ ಬಿಟ್ಟಿದೀವಿ ನಾವು. ಹೌದ್ರಿಪ್ಪ. ಹುಡುಗರೆ ಕೂಡ್ರೆ, ಯಾವ್ರವ್ರು ನೀವೆಲ್ಲ ಬಾಡಿಗೆ ಇವ್ರು ಹಿಡಿದೊಂಜರ್ ಪಂಜರದಾಗ ಇಡ್ರಿ. ಏನ್ರಿಪ್ಪ? ಅವ್ರು ಹಿಡಿದು ಪಂಜರದಾಗ ಇಡ್ಬಿಡು ಹೋಗ್ತದ. ಏನು ನಿಮ್ದು ಯಾವ ಕಂಪನಿ ಐತೆ ನಿಮ್ಗೆ ಹಿಡ್ಕೊಂಡು ಅದಕ್ಕ ಏನ್ ಮಾಡೋದದ್ರಿ? ಇಲ್ಲಿ ಬಹಳ ವಿಚಾರ ಮಾಡೋದು. ಏನ್ ವಿಚಾರ ಮಾಡೋದದ್ರಿ? ಉಪದೇಶ ಮಾಡೋದು ಬಹಳ ಸುಲಭವಾಗಿ ಅದ್ರಿಪ್ಪ. ನಡೆಯವ್ರು ಯಾರ್ರಿ? ನಡೆಯವ್ರ ಕಡಿಮೆ. ಅದಕ್ಕ ಒಂದು ಕಾರ್ಯಕ್ರಮಕ್ಕೆ ಹೋಗಿನಿ, ಬುದ್ಧಿಜಿಯವರು ಇದ್ದರಿಪ್ಪ. ನನಗ ಮಾತಾಡ್ಲಕ್ ಮೊದಲು ಕೊಟ್ಟು. ಹೌದೌದು. ನಾ ಹೇಳಿ ನಿಮ್ಗ ಕೇಳು ಚಟ ಬಿದ್ದತಿ, ನಮ್ಗೆ ಹೇಳು ಚಟ ಬಿದ್ದತಿ. ಹೌದು. ನಡೆಯವ್ರ ಮತ್ತು ನುಡಿಯವ್ರ ಬಂದಾರ ಅವ್ರ ಮಾತು ಕೇಳಿ ತಿಂಡಿ ಆಗತ್ತೆ. ಹೌದು. ಅಪ್ಪಗಳಂದ್ರು ಎಲ್ಲಿ ತಂದಿರಿ ಅಂದ್ರು. ಅದಕ್ಕೆ ಪುಣ್ಯಾತ್ಮರೇ, ನಾನು ನಿಮ್ಮಲ್ಲಿ ಇಷ್ಟ ವಿನಂತಿ ಮಾಡೋದು. ಏನು ವಿನಂತಿರಿಪ್ಪ? ನಡಿಲಕ್ ಕಲಿಯೋದು. ನೀವು ಅಷ್ಟ ಅಲ್ಲ, ನಾಮನ್ ಹಿಡ್ಕೊಂಡು. ಹೌದ್ರಿ. ನಡಿಯೋದು ಕಲಿಯೋದು. ನಾವ್ ಯಾವಾಗ ನಡಿಯೋದು ಕಲಿತೀವಲ್ಲ, ಹೌದ್ರಿ, ಅವಾಗ ಪುಣ್ಯಾತ್ಮರೇ ನಮ್ಮ ಬದುಕು ಶ್ರೀಮಂತ ಆಗ್ತದ್ರಿಪ್ಪ. ನಮ್ಮ ಬದುಕು ಉತ್ಸವ ಆಗ್ತದ್ರಿ. ಹಂಗಿ ಪುಣ್ಯಾತ್ಮರು ನಡೆದಾರತ್ತ ತಿಳ್ಕೊಂಡು ದೀಪಾವಳಿಗೆ ಕರ್ಮಿಷ್ಠ ಕಾಲದೊಳಗ ಆ ಪರಮಾತ್ಮನ ಮುಂಡಾಸ ತಂದು ಸುತ್ತಾನಂತಕ್ಕಂಥ ಶ್ರುತಿ ಅದರಿಪ್ಪ. ಹೌದು. ಇಲ್ಲ ಐತ್ರಿಪ್ಪ. ಅಂತ ನಡೆದ ಶಿವನನ್ನ ನೋಡು ಸಲುವಾಗಿ ಸಿದ್ಧಾರೂಢ ಅಜ್ಜ ಹೇಳಿದಂತ ಏನ್ರಿಪ್ಪ? ಈ ಶಿವಯೋಗದ ಶಿಖರವನ್ನ ಏರಿರ್ತಕ್ಕಂಥ ಶಿವನನ್ನ ನೋಡ್ಬೇಕಾಗಿತ್ತಂದ್ರ ಎಲ್ಲಿಗೆ ಹೋಗ್ಬೇಕ್ರಿಪ್ಪ? ಅತನಿ ಗಚ್ಚಿನ ಮಠಕ್ಕೆ ಹೋಗು. ಹೌದು. ಶಾಸ್ತ್ರ ಮೋಕ್ಷ ಅಂತಕ್ಕಂಥದ್ದು ಬೇಕಾಗಿತ್ತಂದ್ರೆ ಹುಬ್ಬಳ್ಳಿಗೆ ಬಾ. ಶಿವನ ನೋಡ್ಬೇಕಾಗಿತ್ತಂದ್ರೆ ಗಚ್ಚಿನ ಮಠಕ್ಕೆ ಹೋಗು ಅಂತ ಹೇಳಿದ್ರು. ಆ ಮಹಾನುಭಾವ ಬಂದ. ಹೌದ್ರಿಪ್ಪ. ಬಂದ ಪುಣ್ಯಾತ್ಮರೇ ಏನ್ ಮಾಡ್ತಾರೆ? ಹೋಗಿ ಶಿವಯೋಗಿಗಳಿಗೆ ಕೇಳ್ತಾನ, ಶಿವ ಅಂದ್ರೆ ಯಾರ್ರಿ? ಶಿವನ ಶಿಖರವೇರಿದ ಅವ್ರು ಯಾರ್ರಿ? ಹೌದು ಹೌದ್ರಿ. ಅವ್ರು ಏನು ಮಾತನಾಡ್ತಲ್ಲ, ಸುಮ್ಮನೆ ನಕ್ಕೋತ್ ಕೂತಿರೋದು. ಅವಾಗ್ರಿಪ್ಪ ಸಿದ್ಧಂಗ ಸ್ವಾಮಿಗಳು, ತಮ್ಮ ನಿನ್ಗೇನು ಬೇಕಾಗಿತ್ತು ಕೇಳ್ತಾರೆ. ಶಿವಯೋಗದ ಶಿಖರ ಏರಿರ್ತಕ್ಕಂಥ ಶಿವ ಹೇಗೆ ಇರ್ಲಿಕ್ಕೆ ಸಾಧ್ಯದ? ಹೌದ್ರಿಪ್ಪ. ಅಂತವ್ರು ಯಾರ್ರಿ? ಶಿವಯೋಗದ ಶಿಖರ ಸಾಧನ ಗೊತ್ತಾಗಬೇಕಾಗಿತ್ತು. ಹೌದು. ಆ ಶಿವಯೋಗಗಳು ದಿನನಿತ್ಯ
ಧರಿಸ್ತಕ್ಕಂತ ಹಾ ಪಾದುಕಿ ತಗೋ ಕಿವಿಗೆ ಹಚ್ಕೊಂಡು ಬಿಡಂತ ಹೇಳಿ ಅವಾಗ್ರಿಪ್ಪ ಅವಿಗೆ ಅಂತ ಕರೀತಾರ, ಕಡಾವೆ ಅಂತ ಕರೀತಾರ. ಹೌದ್ರಿಪ್ಪ. ಕಟ್ಟಿಗೆ ಪಾದರಕ್ಷೆ ಅಂತ ಇರ್ತಿರ್ಲಿ. ಹೌದ್ರಿಪ್ಪ. ಬರ್ತಿತ್ತಂದ್ರೆ ಹೇಳ್ರಿ, ಬರ್ಲಿರಂದ್ರ ಅದನ್ನ ಕಿವಿಗೆ ಹಚ್ಕೋ, ಇದನ್ನ ಕಿವಿ ಯಾಕೆ ಹೇಳ್ತೀರಿ? ಅವಾಗ ಏನ್ ಹೇಳ್ತಾರೆ? ಹಚ್ಚೇರೆ ನೋಡು, ಒಂದಿಷ್ಟು ನೋಡೇನೆ ನೋಡು, ಕಿವಿಗೆ ಹಚ್ಕೊಂಡು ನೋಡು. ಒಂದಿಷ್ಟು ಎತ್ತಿ ಹಿಡಿದು ಕಿವಿ ಹಚ್ಕೊಳ್ಳಕ್ ಏನ್ ರೊಕ್ಕ ಖರ್ಚಾಗ್ತದ? ಹೌದ್ರಿಪ್ಪ. ನೋಡು, ನೋಡಿದ ಬಳಕ ನಿನಗೆ ಏನೋ ಅನಿಸ್ಲಿಲ್ಲ ಅಂದ್ರೆ ನೀ ಏನ್ ಹೇಳ್ತೀನಿ? ನಾನು ಅವಾಗ ನಾ ಕೇಳ್ತೇನಂತ. ಶಿವಯೋಗಿಗಳ ಪ್ರತಿನಿತ್ಯ ಮೆಡತಕ್ಕಂತ ಪಾದುಕೆಯನ್ನು ತಗೊಂಡು ಆ ಮಾನುಭಾವ ಕಿವಿಗೆ ಹಚ್ಚಿದಂತ ಅವಾಗ ಕಡಾವೆಂದು ಬರ್ತಿತ್ತ ಓಂ ನಮ ಶಿವಾಯ, ಓಂ ನಮ ಶಿವಾಯ ಮಂತ್ರ ಆ ಪಾದ ರಕ್ಷಿಂದ ಒಳಗೆ ಬರ್ತಿತ್ತಂತ. ಸಾಗರ ಅಡ್ಡ ಬಿದ್ದತ್ತ ಹೋಗಿ ಶಿವಯೋಗಿಗಳಿಗೆ. ಅದಕ್ಕ ನಾವು ಪುಣ್ಯಾತ್ಮರು ನಾಮಂದ್ರೆ ಯಾವಾಗ ನಡೆದು ಕಲಿತಿಲ್ಲ ಅವಾಗ ಸತ್ಯತೆಗೆ ಬರ್ತದ್ರಿಪ್ಪ, ಧನ್ಯತೆಗೆ ಬರ್ತದೆ. ಅದನ್ನು ನಡೆದು ಮತ್ತು ನುಡಿ ಸಲುವಾಗಿ ನಮಗ ಮನುಷ್ಯ ಜನ್ಮ ಕೊಟ್ಟಾರ್ರಿಪ್ಪ. ಇರ್ಲಿ, ಏನ್ ಮಾಡ್ಬೇಡ್ರಿ, ಅದು ಹಾದಾಡ್ಲಿ, ಸುಮ್ಮನೆ ಯಾಕೆ ಹೇಳ್ತೀರಿ? ಅದಕ್ಕೆ ಅದು ಎರಡು ನುಡಿ ಕೇಳಿ ಹೋಗಿಲ್ಲ ಈ ಜನ್ಮದಾಗ್ರೆ. ಯಾಕಂದ್ರೆ ಕಾಶಿ ಒಳಗೆ ಅಡಪತ್ತದ ನಾಯಿನ ಬಿದ್ದಿತ್ತಂತ. ಹೌದ್ರಿಪ್ಪ. ಮಹಾತ್ಮರು ಮಾತಾಡ್ಕೊಂತ ಅದ್ರ ರೊಟ್ಟಿ ಕೊಟ್ಟಿದ್ರಂತ. ಅದನ್ನ ತಿಂದು ಪುಣ್ಯಾತ್ಮರ ಮುಂದಕ್ಕೆ ಮನುಷ್ಯ ಜನ್ಮ ಬರ್ತದ, ರಾಣಿ ಜನ್ಮ ಬರ್ತದ್ರಿಪ್ಪ. ಯಾಕ್ರೆ ಅದ ನಾಯಿ ಅಡಪತ್ತಿದ ನಾಯಿ ಕೂತಿತ್ತಂತ. ಮಹಾತ್ಮರು ಚಲೋ ಮಾತಾಡ್ಕೊಂತ ಅದರಂದ ರೊಟ್ಟಿ ತೆಗೆದ ನಾಯಿಗೆ ಹೋಗದಿರತ್ತ. ತಿನ್ಕೋತ ಅವ್ರ ಮಾತು ಕೇಳಿದ್ರತ್ತ ನಾಯಿ ಜನ್ಮ ಸಹಿತ ಮನುಷ್ಯ ಜನ್ಮಕ್ಕೆ ಬಂತಂತ. ಮಹಾತ್ಮರ ಮಾತುಗಳಂತ ಕರೀತಾರ. ಅದಕ್ಕೆ ನಿಜಗುಂಡ್ರು ಹೇಳಿದ್ರು, ಶ್ರೀ ಗುರು ವಚನದಿಂ ಅಧಿಕ ಸುದೆ ಉಂಟೆ. ಹೌದೌದ್ರಿಪ್ಪ. ಹೌದು. ಮಹಾತ್ಮರ ಮಾತಕ್ಕಿಂತ ಜಗತ್ತಿನಾಗ ಅಮೃತ ಶ್ರೇಷ್ಠ ಯಾವುದಿಲ್ಲ ಅಂತ ಹೇಳ್ಯಾರಿಲ್ಲ. ಅಂದ ಬೀರೇಶ್ವರರು ಹುಲಿ ಹಾಲು ತರಬೇಕ ತಿಳ್ಕೊಂಡು ಶಿಷ್ಯನಿಗೆ ಆಜ್ಞೆ ಮಾಡಿದ. ಆತ ಗುರು ಕೊಟ್ಟಿರ್ತಕ್ಕಂಥ ಮಾತನ್ನ ತನ್ನ ಶಿರದರ ಮನೆಯಲ್ಲಿ ಧರಿಸಿಕೊಂಡು ಅದನ್ನ ತರ್ಲಿಕ್ಕೆ ಹೋದ. ಇವತ್ತು ಕಲಿಯುಗದೊಳಗ ಪುಣ್ಯಾತ್ಮರ ಗುರುವಿನ ಮಾತು ಅವನಿಗೆ ಸ್ಫೂರ್ತಿಯಾಗಿ ಮುಂಡಾಸ ಪದವಿ ಬರ್ಲಿಕ್ಕೆ ಕಾರಣ. ಹೌದೌದ್ರಿಪ್ಪ. ಹೌದು. ಗುರುವಿನ ಮಾತ ಸ್ಫೂರ್ತಿ. ಅದಕ್ಕ ಬಲ್ಲವ್ರು ಹೇಳ್ಯಾರ, ಒಂದು ತಾಯಿದ ಇನ್ನೊಂದು ಗುರುವಿನ ಮಾತು ಎಂದೂ ಮೀರಬಾರ್ದು, ಮೀರಬಾರ್ದು ಅಂತ. ಹೆಂತಿದ್ರಿ ಇರ್ಲಿ ಬಿಡು, ನೀನ್ ಬರೀ ಚಂತನ ಹೆಂಡತಿ ಗದ್ಲಾಗಿರ್ಬೇಡ್ರಿ. ನೀವು ಕೇಳಂದ್ರೆ ಹೆಂಡತಿ ಮಾತು ಕೇಳಬಾರ್ದತ್ತಿಲ್ಲ, ಕೇಳ. ಯಾವ್ದು ಕೇಳ್ಬೇಕಟ್ಟ ಕೇಳ. ನನಗೇನು ಗೊತ್ತು ಹೆಂಡತಿ ಮಾತತ್ ಕೇಳ, ನಾ ಏನ್ ಹೇಳಕ್ ಬರ್ತೈತಿ? ಇಲ್ರಿ, ಮತ್ತೆ ಬಲ್ಲವ್ರನ್ನ ಕೇಳ್ಬೇಕ. ಇಲ್ಲ, ಬಲ್ಲವ್ರು ನಮ್ಗೇನು ಮಂಡಗಿಡ ಗಾಳಿಗಣ್ಣ, ನಮ್ಗೆ ಏನ್ ಗೊತ್ತು ಏನ್ ಹೇಳೋದು ನೀನ್ ಹೆಂಡತಿ ಸುದ್ದಿ? ಇನ್ನ ನೀನ ಹೆಂಡತಿ ಬದ್ದಲ್ ಹಿಂಗೈತಿ ಪತ್ತನೆ ಹೌದು ಇರ್ಬೇಕಪ್ಪ ಅಂತ ಹೇಳ್ತೀನಿ. ಗುರುವಿನ ಬದ್ದಲು ಕೇಳು, ತಾಯಿ ಬದ್ದಲು ಕೇಳು, ದೇವರ ಬದ್ದಲು ಕೇಳು. ಹೌದಿಲ್ಲ? ಹೌದ್ರಿ. ಆದ್ರೆ ಹೆಂಡತಿ ಬದ್ದಲು ಬಲ್ಲವ್ರನ್ನು ಒಂದು ಮಾತು ಹೇಳ್ತಾನೆ. ಏನ್ರಿಪ್ಪ? ನೀ ಕರೆ ಪ್ರಪಂಚದಾಗಿ ಗೆದ್ದು ಕಡ್ಯಾಕ ಆಗ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಪ್ಪ? ಹೆಂಡತಿ ಮುಂದೆ ಎಂದೂ ಕರೆ ಹೇಳಕ್ ಹೋಗ್ಬೇಡ. ಇದನ್ನ ಕರೆ ಪಾಲಿಸ್ಕೊಂಡು ಹೋಗ್ಬಿಡು, ನೀ ಕಡ್ಯಾಕ ಆಗ್ಬಿಡು. ಹೆಂಡತಿ ಮುಂದೆ ಎಂದೂ ಕರೆ ಹೇಳಕ್ ಹೋಗ್ಬಿಡು. ನೆಕ್ಸ್ಟ್ ಅಡಿಕೆ ಬರುತ್ತೆ, ಅಡಿಕೆ ಹೊಂಟ್ರೆ ಅಂತ ಹೇಳ್ಬೇಡ. ನಿಮ್ಮದು ಹಂಗಿಲ್ಲದ. ತಿಂಗಳಿಗೆ 80,000 ಪಗಾರ ಇದ್ರ ಅಕ್ಕಿ ಕೈಯ ಕೊಟ್ಟ, ನಾಳೆ ದೋಸ್ತರು ಬರೋದ್ರ ಒಂದು 1,000 ರೂಪಾಯಿ ಕೊಡತ್ತ, ಕೈಯ ಒಡ್ಡ ಅವ್ರದ್ದು. ಮತ್ತೊಂದು ಘಾತಾಯ್ತು ನಿಮ್ಮ ಕೈಲಿ ಮರ್ತ ಮಡದಿ ಕೈಯಾಗ ಕೊಟ್ಟು ಮನಿ ಕೀಲಿ ಬರುತ್ನಾಗ ಅವ್ರ ತಂದಿರ್ತಾರ ಟ್ರೆಜರಿ, ನಾವೆಲ್ಲಿ ಕೊಡೋದೈತಿ? ಹೌದಲ್ಲ ಸಿದ್ದರಾಮ? ಕೀಲಿ ಅವ್ರು ತರುದು ತಪ್ಪಲ್ಲ, ಇಟ್ಕೊಳ್ಳೋದು ತಪ್ಪಲ್ಲ. ಯಾಕೆ ಹೇಳು? ಯಾಕ್ರಿಪ್ಪ? ಸಂಜೆ ಆದ ತಕ್ಷಣ ಕಲಿಯುಗದ ದೇವಸ್ಥಾನಕ್ಕೆ ಹೋಗ್ತಿರಿ ಗಂಡು ಮಕ್ಕಳು ಅಂತೇಳಿ ಕೀಲಿ ಇಟ್ಕೊಂಡಾರ. ಕಲಿಯುಗದ ದೇವಸ್ಥಾನ ಅವ್ರಿಗೆ ಗೊತ್ತಾತ್ರಲ್ಲ. ಹೇಳಿ ಕರೆ ಹೇಳ್ರಿ, ಬಾಳ ಮಂದಿ ಕೂಡಿರಿ. ವಾರದಾಗ 5 ದಿವಸ ನೀವು ಧಾಬಾದಾಗ ಇರ್ತೀರ, ಮನೆ ಊಟ ಮಾಡ್ತೀರಿ ನೋಡ್ರಿ. ಹೌದು ಕಾಕ. ಇರ್ಲಿ, ಪುಣ್ಯಾತ್ಮರೇ ಸಭೆ ಅದನ್ನ ಮಾಡೋದು ಬೇಡ. ಹೌದ್ರಿಪ್ಪ. ನಾನು ಇಷ್ಟೇ ನಿಮ್ಮಲ್ಲಿ ಹೇಳ್ತನು. ಏನ್ ಹೇಳೋದ್ರಿ? ಯಾಕೆ ಮನಿದ ಊಟ ಮಾಡ್ಬೇಕು? ಯಾಕ್ರಿಪ್ಪ? ಯಾಕೆ ಮನಿದ ಉಣ್ಬೇಕು? ಯಾಕೆ ಉಣ್ಬೇಕ್ರಿಪ್ಪ? ಖಾನಾವಳ್ಯಾಗ ಪುಣ್ಯಾತ್ಮ ಮಾಮ ಅಳ್ಯಾಕ ಕೊಡು 1,000 ಖರ್ಚು ಮಾಡ್ಯಾರ್ರಿಪ್ಪ. ಸಲ್ಯೂಟ್ ಹೊಡೆದಾರ. ಹೌದು. ಏನೆಲ್ಲ ಮಾಡ್ಯಾರ. ತಂದು ಪಂಚ ಪಕ್ವಾನ ಮುಂದಿಟ್ಟಾರ. ರುಚಿ ಹತ್ತಿಲ್ರಿಪ್ಪ. ರಾತ್ರಿ ಇವ್ರು ಬಹಳ ಲೇಟ್ ಆಗಿ ಬರೋಣ, ತಾಯಿ ಅಡಿಗೆ ಮಾಡಿ ನಮ್ಮ ತಮ್ಮ ಯಾಕೆ ಬರ್ಲಿತ್ತು, ದಾರಿ ಕಾದ ಅಲ್ಲೇ ಒಲಿಗೆ ತಲೆ ಬಂದು ಕೊಟ್ಟು ಮನ್ಕೊಂಡ್ಬಿಟ್ಟ. ನಸಿಕಿನಾಗ ಬಂದ್ರಿ ಇವ್ರು. ಒಳಗಿನ ವಾದ ಬಳಕ್ರಿಪ್ಪ. ನಸಿಕಿನಾಗ ಬಂದ್ರು. ಚಂದಾಗಿ ನೀರಿಟ್ಲು, ಸ್ವಚ್ಛ ಜಳಕ ಮಾಡಿಸಲು, ಇಬ್ಬರಿಗೆ ಎಡಿ ಮಾಡಿ ಊಟಕ್ಕೆ ಕೊಟ್ಲು. ಕೊಟ್ಟ ಬಳಕ್ರಿಪ್ಪ. ಮಗ ಒಂದು ತುತ್ತು ತಿಂದ, ತಮ್ಮ ಒಂದು ತುತ್ತು ತಿಂದ. ಮಗ ಕೇಳ್ತಾನೆ, ಅವ್ವ ನಿನ್ನ 1,000 ಖರ್ಚು ಮಾಡಿದೀವು, ಆ ಅಡಿಗೆ ರುಚಿನ ಹತ್ತಿಲ್ಲ. ಹೌದು, ಯಾಕೆ ಹತ್ತಿಲ್ಲ? ಅವಾಗ ತಾಯಿ ಹೇಳಿತಂತ. ಏನ್ ಹೇಳ್ತಾಳ್ರಿಪ್ಪ? ಖಾನಾವಳಿ ಅವನ ಕಣ್ಣ ನಿನ್ನ ರೊಕ್ಕದ ಪಾಕೆಟ್ ಮೇಲೆ ಇರ್ತದೆ. ಹೌದ್ರಿ.
ಖಾನಾವಳಿ ಅವನ ಕಣ್ಣ ನಿನ್ನ ರೊಕ್ಕದ ಪಾಕೆಟ್ ಮೇಲೆ ಇರ್ತೈತಿ, ರೊಕ್ಕ ಇರ್ತಾನ ನಿನಗೆ ನಡಿತೆ ಸಡಗರ. ಹೌದು ಹೌದ್ರಿಪ್ಪ ಹೌದು. ಆ ಖಾನಾವಳಿ ಅವನ ಕಣ್ಣು ನಿನ್ನ ರೊಕ್ಕದ ಪಾಕೆಟ್ ಮೇಲೆ ಇರೋದ್ರಿಂದ ಆ ಊಟ ನಿನಗೆ ರುಚಿ ಹತ್ತಿಲ್ಲ. ಈ ಊಟ ಯಾಕೆ ರುಚಿ ಹತ್ತ? ಏನ್ ಮಾಡ್ತಾರ್ರಿಪ್ಪ? ಬಲ್ಲವರು ಒಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರ್ರಿಪ್ಪ? ಖಾನಾವಳಿಗೆ ಹೋಗ್ಬೇಕಾದ್ರೆ ಹಣ ಬೇಕತ್ತ, ತಾಯಿ ಕೈದು ಉಣ್ಬೇಕಾದ್ರೆ ಋಣ ಬೇಕತ್ತ. ಹೌದು ಹೌದು ಹೌದು. ಇಲ್ಲಿ ಹೇಳ್ತಿದ್ ಏನ್ ಹೇಳಿಲ್ಲ. ಅದಕ್ಕ ಏನ್ರಿಪ್ಪ? ನಾವು ಪುಣ್ಯಾತ್ಮರೇ ಅದಕ್ಕೆ ಮರಾಠಿಯಾಗ ಒಂದು ಮಾತು ಹೇಳ್ತಾರ. ಏನಂತ್ರಿಪ್ಪ? ಏನ್ ಹೇಳ್ತಾರಂತ ಕೇಳಿದ್ರೆ, ಏನ್ ಹೇಳ್ತಾರ್ರಿ? ಮೂರ್ತಿ ಮಿಳ್ನಾರ, ಹಾ ದೇವ್ ಮಿಳ್ನಾರ, ಹೌದು, ಪುತ್ರ ಮಿಳ್ನಾರ, ಸುಪುತ್ರ ಮಿಳ್ನಾರ. ಹೀಗಂದ್ರೆ ಏನ್ರಿಪ್ಪ? ಮೂರ್ತಿಗಳು ಸಿಗ್ತಾವ, ಹೌದು ಹೌದ್ರಿಪ್ಪ. ದೇವ್ರು ಸಿಗುದು ಕಠಿಣ. ದೇವ್ರು ಸಿಗುದು ಮಕ್ಕಳು ಬಹಳ ಮಂದಿ ಹುಟ್ಟ್ಯಾರ, ಎಂತ ಸುಪುತ್ರ ಮಕ್ಕಳು ಸಿಗುದು ಬಹಳ ಕಠಿಣ. ಕಠಿಣ ಅಂತ ಸುಪುತ್ರ ಮಗ ಹುಟ್ಟಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಹೌದ್ರಿ, ಬಸವಣ್ಣ, ಪುಣ್ಯಾತ್ಮರೇ ಕಾಳಿದಾಸರು, ಅನೇಕ ಮಂದಿ ಮಹಾತ್ಮರು ಇವತ್ತು ಪುಣ್ಯದ ಲಿಸ್ಟ್ನಾಗ ಜಮ ಆಗ್ಯಾರ್ರಿಪ್ಪ. ಅದಕ್ಕೆ ಮಕ್ಕಳು ಎಂತಾವಿರಬೇಕು ಅಂತ ಕೇಳಿದ್ರೆ ಮನೆಯನ್ನ ಬೆಳಗತಕ್ಕಂತ ಮಕ್ಕಳು ಇರ್ಬೇಕ್ರಿ. ಹಡದ ತಾಯಿ ತಂದೆ ಹೇಳ್ಬೇಕ, ನಿನ್ನ ಹಡದದಕ್ಕೆ ಸಾರ್ಥಕ ಆಯ್ತು, ಇವತ್ತಿಂದ ನನಗೆ ಮರಣ ಬರ್ಲಿ, ನಿನ್ನ ಹಡದದ ಸಾರ್ಥಕ ಆಯ್ತಂತ ಅವ್ರು ಹೇಳ್ಬೇಕು. ಹೌದು ಹೌದ್ರಿ ಹೌದು. ಯಾರ ಪದವಿ ಪ್ರಶಸ್ತಿ ನಮ್ಗೆ ಬೇಕಾಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಏನ್ರಿಪ್ಪ? ಎಲ್ಲ ನಾನಿಷ್ಟೇ ನಿಮ್ಮಲ್ಲಿ ಕಳಕಳಿ ವಿನಂತಿ ಹೇಳೋದಂತ ಕೇಳಿದ್ರೆ, ಏನ್ರಿ? ಮೊದಲು ಮನೆಯೊಳಗೆ ತಾಯಿ ತಂದೆಗೆ ಗೌರವವನ್ನು ಕೊಡೋದು ಕಲಿಬೇಕಾಗ್ಯದ್ರಿ. ತಾಯಿ ತಂದೆಗೆ ಯಾಕೆ ತಾಯಿ ತಂದೆಗೆ ಗೌರವ ಕೊಡ್ಬೇಕಂತ ಕೇಳಿದ್ರೆ, ತಾಯಿ ಪರಮಾತ್ಮ ಹೇಳಿದಂತ ನಿತ್ಯ ನಾ ನಿಮ್ ಜೋಡಿ ಇರ್ಲಕ್ಕಾಗಲ್ಲ, ನಿಮ್ಗೆ ದರ್ಶನ ಕೊಡ್ಲಿಕ್ಕೆ ಆಗುದಿಲ್ಲ. ತಾಯಿಯರು ಮತ್ತು ತಂದಿ ರೂಪದೊಳಗೆ ನಿತ್ಯ ಶಿವ ಪಾರ್ವತಿ ನಾವ್ ಇರ್ತೀವಪ್ಪ, ಅಲ್ಲೇ ನೀವು ದರ್ಶನ ಮಾಡ್ರಿ ಅಂತಕ್ಕಂತ ಮಾತು ಹೇಳಿದ್ರ. ಹೌದು ಹೌದ್ರಿಪ್ಪ. ಯಾಕಂತ ಕೇಳಿದ್ರ, ಯಾಕ್ರಿಪ್ಪ? ತಾಯಿ ಹೊರಗಿನ ಮೈಲಿಗೆನ ತೊಳೆದ ಈ ಅಪ್ಪ ಎತ್ತುವಳಂಗ ಮಾಡ್ತಕ್ಕಂತ ಒಂದು ಕಳ್ಳು ಯಾವುದು ಅಂತ ಕೇಳಿದ್ರೆ ತಾಯಿ ಇದ್ರಿಪ್ಪ. ಹೌದಿಲ್ಲ? ಹೌದ್ರಿಪ್ಪ. ಇನ್ನು ಜಗತ್ತಿನ್ಯಾಗ ಇನ್ನೊಂದು ಕಳ್ಳು ಯಾವುದು ಅಂತಕ್ಕ ಅನಂತ ಜನ್ಮದ ಪಾಪ ಅಂತಕ್ಕಂತ ಮಲವನ್ನ ತನ್ನ ಅಮೃತ ಸುದೆ ಅಂತಕ್ಕಂತ ಧಾರೆಯಿಂದ ತೊಳೆದ ಪರಮಾತ್ಮ ಅಂತಕ್ಕಂತ ಅಪ್ಪ ಎತ್ತುವಳಂಗ ಮಾಡ್ಲಿಕ್ಕ ಗುರು ಅಂತಕ್ಕಂಥದ್ದು ಕರೀತಾರೆ, ಮಾವುಲಿ ಅಂತ ಕರೀತಾರೆ. ಹೌದೌದ್ರಿಪ್ಪ. ಅದಕ್ಕ ಗುರುವಿಂದ ಮತ್ತು ತಾಯಿದ ಮಾತನ್ನ ಮೀರಿಬ್ಯಾಡ್ರಿ ಅಂತಕ್ಕಂತ ಮಾತನ್ನ ಹೇಳುತ್ತಾರಿಪ್ಪ. ಅದಕ್ಕೆ ಪುಣ್ಯಾತ್ಮರೇ ತಂದಿ ಆಶೀರ್ವಾದವನ್ನು ಪಡ್ಕೊಂಡು, ಹೌದು, ತಮ್ಮಗಳು ಯಾವಾಗ ಸ್ಯಾರ ಪಟ್ಟಂತ ಗದ್ದಲ್ ಹಿಡಿತು. ಹೌದ್ರಿಪ್ಪ. ನಿಮ್ಮಲ್ಲಿ ಇಂಥ ಶಕ್ತಿ ಇರ್ಬೇಕಾದ್ರೆ ಆ ನಿಮ್ಮ ತಂದೆಯಲ್ಲಿ ಎಂತ ಶಕ್ತಿ ಇರ್ಬೇಕಂತ ತಿಳ್ಕೊಂಡು ಶೇಖ ಸೈದರು ಎಲ್ಲ ಧರ್ಮರನ್ನು ಕರ್ಕೊಂಡು ತಂದಿ ಭೇಟಿಗೆ ಬರೋ ಕಾಲಕ್ಕೆ ಅವಸಿದ್ಧ ಹೇಳ್ತಾನ ಮಾದನಗ, ಯಾರಿಗೆ ಮುಖ ತೋರಿಸಬಾರ್ದಂತ ಇಚ್ಛೆ ಇತ್ತೋ ಅಂತವರನ್ನ ಕರ್ಕೊಂಡು ಬರ್ತಾ ಇದ್ದಾನೆ ಅವಧೂತ ಬಡಿಯ. ಹೌದೌದ್ರಿಪ್ಪ. ಅದಕ್ಕೆ ದಯವಿಟ್ಟು ಅವರಿಗೆ ನಾನು ಮೋತಿಯನ್ನು ತೋರಿಸುವುದಿಲ್ಲ ಅಂತಕ್ಕಂಥ ಮಾತು ಹೇಳಿದಾಗ, ಹೌದ್ರಿಪ್ಪ, ಬಂದು ಮಾದನ್ನಗ ಕೇಳ್ತಾನ. ಏನಂತ್ರಿಪ್ಪ? ಮಾದನ ಸುಳ್ಳು ನುಡಿತಕ್ಕಂಥ ಪ್ರಸಂಗ ಬರ್ತದ್ರಿ. ಅವಾಗ ತ್ರಿನೇತ್ರಧಾರಿ ಆಗಿರತಕ್ಕಂಥ ಔದುಷ್ಯದ್ದು ಬಡಿತಾನ. ಹೌದ್ರಿಪ್ಪ. ಅವಾಗ ಪುಣ್ಯಾತ್ಮರೇ ಆ ಬಡತನ್ನ ಮಾದಣ್ಣ ಬೆಣ್ಣು ಕೊಟ್ಟ, ಅಮಸಿದ್ದದೆಲ್ಲ ತಡ್ಕೊಂಡು ಬಿಟ್ಟ. ಹೌದೌದ್ರಿ. ಅದಕ್ಕೆ ಹೆಂಗ ತಂದಿಗೆ ಆಶೀರ್ವಾದವನ್ನು ಪಡ್ಕೊಂಡು ವ್ರತದ ಮನೆಗೆ ಹೋಗಿ ತಾಯಿ ಅಪ್ಪನೆಯನ್ನು ಪಡಿತಾನಂತಕ್ಕಂಥ ಪದ್ಯ ಮುಖಾಂತರ ಪ್ರತಿಪಾದನೆ ಮಾಡ್ತೀವಿ. ಅವೆಲ್ಲ ಭಕ್ತಿಪೂರ್ವಕ ಕೇಳ ತಿಳ್ಕೊಂಡು ತಮಗೆಲ್ಲ ಶರಣ.